ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಸೂರ್ಯಕಾಂತ್ ಸಿಟ್ಟಿಂದ ಆಚೆ ಈಚೆ ತಿರುಗ್ತಾ, ಎಷ್ಟು ಧೈರ್ಯ ಅವಳಿಗೆ ನನ್ನ ಮುಂದೆನೇ, ಈ ಅಪ್ಪನ ಮುಂದೆನೇ ಬಂದು ನಿಂತು ಮಾತಾಡೋಷ್ಟು ಧೈರ್ಯ. ಏಯ್ ಕಲಾ, ನೀನೇನಾದರೂ ಹೇಳ್ಕೊಟ್ಟಿದ್ಯಾ ಅವಳಿಗೆ ಅಂತಾರೆ. ಆಗ ಚಂದ್ರಕಾಂತ್ ಬಂದು ಅಣ್ಣ ಅಣ್ಣ ಅಂತಾನೆ. ಚಂದ್ರು ಒಂದು ನಿಮಿಷ ಅಂತಾರೆ. ಆಗ ಕಲಾವತಿ, ಇಂದಿರಾ, ಜ್ಯೋತಿ ಅಜ್ಜಿ ಅಲ್ಲಿಂದ ಹೋಗ್ತಾರೆ. ಈಗ ಹೇಳು, ಹೋದ ಕೆಲಸ ಏನಾಯಿತು ಅಂತಾರೆ ಸೂರ್ಯಕಾಂತ್. ಅಣ್ಣ, ಆ SI ಯಾರು ಗೊತ್ತಾ ಅಣ್ಣ? ನಮಗೆ ಗೊತ್ತಿರೋರೆ. ಮೊದಲು ದೊಡ್ಡಬಳ್ಳಾಪುರದಲ್ಲಿದ್ದರು, ಬೇರೆ ಊರಿಗೆ ಟ್ರಾನ್ಸ್ಫರ್ ಆಗಿದ್ರು. ಈಗ ಇಲ್ಲಿಗೆ ಬಂದು 1 ತಿಂಗಳು ಆಯ್ತಂತೆ. ನಾನು ಹೋಗಿದ್ದಾಗ SI ಇರಲಿಲ್ಲ, ರಜದಲ್ಲಿದ್ದರು. ನಾಳೆ ಬೆಳಿಗ್ಗೆನೇ ನಾನು ಅವ್ರ ಹತ್ರ ಹೋಗಿ ಮಾತಾಡ್ತೀನಿ. ಈಗ ವಲ್ಲಭ ರಿಲೀಸ್ ಆಗಬೇಕು ಅಂದರೆ ಕಿಡ್ನಾಪ್ ಆಗಿರೋ ಹುಡುಗಿ ಬಂದು ಸ್ಟೇಟ್ಮೆಂಟ್ ಕೊಡಬೇಕು. ಇಲ್ಲ ಅಂದರೆ ಆರೋಪಿ ಆಗಿರೋ ಅವನು ಅಪರಾಧಿಯಾಗಿ ಜೈಲು ಸೇರ್ತಾನೆ. ನೋಡ್ತಿರಣ್ಣ, ಈ ಕೇಸಲ್ಲಿ ಅವನ ಲಾಕ್ ಮಾಡೇ ಮಾಡ್ತೀನಿ ಅಂತಾರೆ ಚಂದ್ರಕಾಂತ್. ಹಾಗಿದ್ರೆ ನಾವು ಅಂದ್ಕೊಂಡಿದ್ದನ್ನು ಸಾಧಿಸಿಬಿಟ್ಟಿದ್ವಿ ಅಲ್ವಾ? ನಾವು ಮೊನ್ನೆ ತಾನೇ ಮಾತಾಡ್ಕೊತಿದ್ವಿ, ಆ ನಂದನ್ನ ವೀಕ್ನೆಸ್ ವಲ್ಲಭ, ಅವನಿಗೊಂದು ಮುಹೂರ್ತ ಇಡಬೇಕು ಅಂತ. ಈಗ ನೋಡು, ದೇವರೇ ಒಂದು ಅವಕಾಶ ಕೊಟ್ಬಿಟ್ಟ. ಆ ವಲ್ಲಭ ಜೈಲಿಂದ ರಿಲೀಸ್ ಆಗಬಾರ್ದು. ಆಗಲೇ ಆ ನಂದ ಮಣ್ಣು ಮುಗ್ತಾನೆ. ತಂದೆ ತಾಯಿ ಮನೆಯವ್ರ ಪ್ರೀತಿಗೆ ಬೆಲೆ ಕೊಡದೆ ಆ ವಲ್ಲಭನ ಹಿಂದೆ ಓಡಿದ್ಲಲ್ಲ ಆ ಅಮೂಲ್ಯ, ಅವಳು ಬುದ್ಧಿ ಕಲಿತಾಳೆ. ಅವಳಿಗೆ ಎಷ್ಟು ಅಹಂಕಾರ ಗೊತ್ತಾ ಚಂದ್ರು? ಸ್ವಲ್ಪ ಹೊತ್ತಿಗೆ ಮುಂಚೆ ಇಲ್ಲಿಗೆ ಬಂದು ನನಗೆ ಬಾಯಿಗೆ ಬಂದ ಹಾಗೆ ಮಾತಾಡಿದ್ಲು ಗೊತ್ತಾ ಅಂತಾರೆ ಸೂರ್ಯಕಾಂತ್. ಹೌದಾ ಅಂತಾರೆ ಚಂದ್ರಕಾಂತ್. ಹೌದಪ್ಪ, ತುಂಬಾ ಮಾತಾಡಿದ್ಲು ಅಂತಾನೆ ಶ್ರೀಕಂಠ. ಮಾತಾಡಲಿ, ಆ ಮಾತಾಡೋ ಬಾಯಿಗೆ ನಾಳೆ ಬೀಗ ಹಾಕ್ತೀನಿ, ಅವಳು ದುರಹಂಕಾರ ಮುರಿತೀನಿ ಅಂತಾರೆ ಚಂದ್ರಕಾಂತ್. ಇಲ್ಲ ಚಂದ್ರು, ಮಾತಾಡಬೇಕು. ಏನು ಅಂತ ಮಾತಾಡಬೇಕು ಗೊತ್ತಾ? ಇವತ್ತು ಅವಳು ಮಾತಾಡಿದ್ಲಲ್ಲ, ಆ ಮಾತಿಗೆ ಕ್ಷಮೆ ಕೇಳಬೇಕು. ತಂದೆ ಪ್ರೀತಿನ ಒದ್ದು ಹೋದ್ಲಲ್ಲ, ಆ ತಂದೆ ಪ್ರೀತಿನೇ ಶ್ರೇಷ್ಠ ಅಂತ ಹೇಳಬೇಕು. ಇವತ್ತು ಯಾರ ಕೈನಲ್ಲಿ ನನಗೆ ವಾರ್ನಿಂಗ್ ಕೊಟ್ಟೋದ್ಲು, ಅದೇ ಕೈನಲ್ಲಿ ತಪ್ಪಾಯಿತು ಅಂತ ಹೇಳಬೇಕು. ನಾಳೆ ಎಷ್ಟು ಬೇಗ ಆಗುತ್ತೋ ಅಂತ ಕಾಯ್ತಿದ್ದೀನಿ ಚಂದ್ರು ಅಂತ ನಗ್ತಾರೆ ಸೂರ್ಯಕಾಂತ್. ಈಚೆ ರಾತ್ರಿ ಅಮೂಲ್ಯ ಸ್ಟೇಷನ್ಗೆ ಬರ್ತಾಳೆ. ನಿಂತ್ಕೊಳ್ಳಮ್ಮ ಅಂತಾನೆ ಕಾನ್ಸ್ಟೇಬಲ್. ಅದು ವಲ್ಲಭಂಗೆ ಊಟ ಕೊಡಬೇಕಾಗಿತ್ತು ಸರ್ ಅಂತಾಳೆ ಅಮೂಲ್ಯ. ಹಲೋ, 1 ನಿಮಿಷ ನಿಂತ್ಕೊಳ್ಳಿ. ಇದು ನಿಮ್ಮ ಅತ್ತೆ ಮನೆ ಅಂದ್ಕೊಂಡಿದ್ದೀರೋ ಇಲ್ಲ ನಿಮ್ಮ ಮಾವನ ಮನೆ ಅಂದ್ಕೊಂಡಿದ್ರೋ ಅಂತಾರೆ ಕಾನ್ಸ್ಟೇಬಲ್. ಸರ್ 5 ನಿಮಿಷ ಸರ್, ವಲ್ಲಭಂಗೆ ಊಟ ಕೊಟ್ಟು ಬಂದುಬಿಡ್ತೀನಿ ಸರ್. 5 ನಿಮಿಷ ಸರ್, ವಾಪಸ್ ಬರ್ತೀನಿ ಸರ್. ಅವನು ಬೆಳಿಗ್ಗೆಯಿಂದ ಏನೂ ತಿಂದಿಲ್ಲ, ಹಸ್ಕೊಂಡಿರ್ತಾನೆ ಸರ್ ಅಂತಾಳೆ ಅಮೂಲ್ಯ. ಸಾಹೇಬ್ರು ಪರ್ಮಿಷನ್ ಇಲ್ಲದೆ ಒಳಗಡೆ ಬಿಡೋಕ್ಕಾಗೋದಿಲ್ಲ ನೋಡು ಅಂತಾರೆ ಕಾನ್ಸ್ಟೇಬಲ್. ಆಗ ಒಬ್ಬರು ಲೇಡಿ ಪೊಲೀಸ್ ಬಂದು, ಯಾರಿವರು, ಏನಾಯಿತು ಅಂತಾರೆ. ಅದೇ ಮೇಡಮ್, ಬೆಳಿಗ್ಗೆ ಕಿಡ್ನಾಪ್ ಕೇಸು ಅಂತ ಅರೆಸ್ಟ್ ಮಾಡ್ಕೊಂಡು ಬಂದ್ವಲ್ಲ, ಅವನ ಕಡೆಯವರು ಅವ್ರ ಗಂಡಂಗೆ ಊಟ ಕೊಡಬೇಕಂತೆ ಅಂತಾರೆ ಕಾನ್ಸ್ಟೇಬಲ್. ಅಷ್ಟೇನಾ? ಸರಿ, ಹೋಗಿ ಕೊಡಮ್ಮ, ಹೋಗು ಅಂತಾರೆ ಲೇಡಿ ಪೊಲೀಸ್. ಏನು ಹೇಳ್ತಿದ್ದೀರಾ ಮೇಡಮ್, ಸಾಹೇಬರು ಸ್ಟೇಷನ್ನಲ್ಲಿಲ್ಲ, ಈ ಟೈಮಲ್ಲಿ ಊಟ ಕೊಟ್ಟರೆ ಅವ್ರು ನಮ್ಮನ್ನು ಬೈಯಲ್ವಾ ಅಂತಾನೆ ಕಾನ್ಸ್ಟೇಬಲ್. ಸರ್ ಹತ್ರ ನಾನು ಮಾತಾಡ್ಕೋತೀನಿ, ನೀನು ಹೋಗಮ್ಮ, ಊಟ ಕೊಡು ಅಂತಾರೆ ಲೇಡಿ ಪೊಲೀಸ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್ ಅಂತ ಅಮೂಲ್ಯ ಒಳಗೆ ಹೋಗ್ತಾಳೆ. ಈಚೆ ಮಾಧವ, ಕೇಶವ ಒಂದು ಕಡೆ ಬರ್ತಾರೆ. ಮಾಧವಣ್ಣ, ವಲ್ಲಭ ಆ ಹುಡುಗಿನ ಇಲ್ಲೇ ಡ್ರಾಪ್ ಮಾಡಿರೋದು. ಅವನು ಹೇಳಿದ್ದು ಇದೇ ಸರ್ಕಲ್, ಆದರೆ ಡ್ರಾಪ್ ಮಾಡಿದ ಮೇಲೆ ಆ ಹುಡುಗಿ ಎಲ್ಲಿ ಹೋದ್ಲು ಅಂತಾನೆ ಕೇಶವ. ಅವನು ಆ ಹುಡುಗಿನ ಇಲ್ಲೇ ಡ್ರಾಪ್ ಮಾಡಿದ್ದಾನೆ ಅಂದರೆ ಅವಳು ಸುತ್ತಮುತ್ತ ಇಲ್ಲೇ ಎಲ್ಲೋ ಮಿಸ್ ಆಗಿರೋದು. ನಾವು ಸರಿಯಾಗಿ ಹುಡುಕಿದ್ರೆ ಏನಾದರೂ ಒಂದು ಕ್ಲೂ ಸಿಕ್ಕೇ ಸಿಗುತ್ತೆ ಅಂತಾನೆ ಮಾಧವ. ಸರಿ ಮಾಧವಣ್ಣ, ಇಬ್ಬರು ಒಂದೇ ಕಡೆ ಹುಡುಕಿದ್ರೆ ಟೈಮ್ ಆಗುತ್ತೆ. ನಾನು ಆ ಕಡೆ ಹೋಗ್ತೀನಿ, ನೀನು ಈ ಕಡೆ ಹೋಗು. ಏನಾದರೂ ಕ್ಲೂ ಸಿಕ್ಕಿದ್ರೆ ಫೋನ್ ಮಾಡು, ಓಕೆನಾ? ಸರಿ, ಹೊರಡು ಅಂತ ಕೇಶವ ಈಚೆ ಬರ್ತಾನೆ. ಇಬ್ಬರು ಹುಡುಕ್ತಾ ಹೋಗ್ತಾರೆ. ಈಚೆ ಅಮೂಲ್ಯ ವಲ್ಲಭ ಜೈಲು ಒಳಗಡೆ ಮಲಗಿರೋದನ್ನು ನೋಡಿ ಅಳ್ತಾಳೆ. ವಲ್ಲಭ ಅಂತ ಕರೀತಾಳೆ. ಆಗ ವಲ್ಲಭ ಕಷ್ಟಪಟ್ಟು ಎದ್ದು ಬರ್ತಾನೆ. ವಲ್ಲಭ, ಏನು ಇದು, ಅವ್ರು ನಿನಗೆ ಹೊಡೆದ್ರಾ? ಯಾಕೆ ಹೊಡೆದ್ರು ಸರ್ ಅಂತ ಅಮೂಲ್ಯ ಹೇಳುವಾಗ, ಅಮೂಲ್ಯ 1 ನಿಮಿಷ ನನ್ನ ಮಾತು ಕೇಳು, ನೀನು ಯಾಕೆ ಇಲ್ಲಿಗೆ ಬಂದೆ, ಯಾರ ಜೊತೆ ಬಂದೆ ಅಂತಾನೆ ವಲ್ಲಭ. ಆ ವಿಷಯ ಬಿಡು, ನೀನೇನು ತಪ್ಪು ಮಾಡಿಲ್ಲ ತಾನೆ, ಮತ್ತ್ಯಾಕೆ ನಿನಗೆ ಹೊಡೆದ್ರು? ತುಂಬ ನೋವಾಗ್ತಿದ್ಯಾ ನಿನಗೆ? ಓಡಾಡೋಕ್ಕೂ ಆಗ್ತಿಲ್ವಲ್ಲೋ? ಚಿಕ್ಕಪ್ಪ ಮಾವ ಯಾರು ನನಗೆ ಈ ವಿಷಯ ಹೇಳೇ ಇಲ್ಲ ಅಂತಾಳೆ ಅಮೂಲ್ಯ. ಅದೆಲ್ಲ ಬಿಡು, ನೀನು ಒಬ್ಬಳೇ ಬಂದಿದ್ಯಾ, ಯಾಕೆ ಬರೋಕ್ಕೋದೆ ಈ ಟೈಮಲ್ಲಿ? ನೀನು ಬೆಳಿಗ್ಗೆಯಿಂದ ಏನೂ ತಿಂದಿಲ್ವಲ್ಲ, ಅದಕ್ಕೆ ಊಟ ತೊಗೊಂಡು ಬಂದಿದ್ದೀನಿ ಅಂತಾಳೆ ಅಮೂಲ್ಯ. ನನಗೆ ಊಟ ಎಲ್ಲ ಏನೂ ಬೇಡ, ನೀನು ಹೋಗು. ನನಗೆ ಆಚೆ ಬಂದರೆ ಸಾಕಾಗಿ ಹೋಗಿದೆ. ಹಾಗೆ ಆಟೋನಾದರೂ ಮಾಡ್ಕೊಂಡು ಹೋಗು, ಒಬ್ಬಳೇ ನಡ್ಕೊಂಡು ಹೋಗಬೇಡ, ಟೈಮ್ ಸರಿ ಇಲ್ಲ ಅಂತಾನೆ ವಲ್ಲಭ. ಇಲ್ಲ, ನೀನು ಫಸ್ಟ್ ಊಟ ಮಾಡು, ಅದಾದಮೇಲೆ ನಾನು ಹೋಗೋದು. ಬಾ ಕೂತ್ಕೋ, ಊಟ ಮಾಡು ಅಂತಾಳೆ ಅಮೂಲ್ಯ. ಬೇಡ ಅಂತ ಹೇಳಿದೆ ಅಲ್ವಾ ಅಂತಾನೆ ವಲ್ಲಭ. ಆಗ ಲೇಡಿ ಪೊಲೀಸ್ ಅವರನ್ನೇ ನೋಡ್ತಾ, ಏನಪ್ಪ, ನಿನಗೆ ಅಂತ ನಿನ್ನ ಹೆಂಡತಿ ಪ್ರೀತಿಯಿಂದ ಊಟ ತಂದಿದ್ದಾಳೆ, ತಿನ್ನೋಕ್ಕೇನು, ತಿನ್ನು ಅಂತಾರೆ. ವಲ್ಲಭ, ಹಠ ಮಾಡಬೇಡ, ಕೂತ್ಕೊ ಅಂತ ಅಮೂಲ್ಯ ವಲ್ಲಭಂಗೆ ಊಟನ ತಿನ್ನಿಸ್ತಾಳೆ. ಏಯ್, ನೀನು ಯಾಕೆ ಅಳ್ತಿದ್ಯಾ? ನನಗೇನೂ ಆಗಿಲ್ಲ, ನಾನು ಚೆನ್ನಾಗೇ ಇದ್ದೀನಿ ಅಂತಾನೆ ವಲ್ಲಭ. ನಿನ್ನ ಈ ಥರ ನೋಡೋಕ್ಕಾಗ್ತಿಲ್ಲ ನನಗೆ, ಸಾಲದಕ್ಕೆ ಎಷ್ಟು ಹೊಡೆದಿದ್ದಾರೆ ನೋಡು ಅಂತಾಳೆ ಅಮೂಲ್ಯ. ನನಗೆ ಅಂಥದ್ದೇನು ಆಗಿಲ್ಲ ಕಣೆ, ಪೊಲೀಸ್ನವರು ಹೊಡೆದಿರೋದನ್ನು ಮನೆಗೆ ಹೋಗಿ ಅಮ್ಮನ ಹತ್ರ ಮಾತ್ರ ಹೇಳಬೇಡ, ಅಮ್ಮ ತುಂಬ ನೊಂದ್ಕೋತಾರೆ ಅಂತ ಅವಳು ಕಣ್ಣೀರನ್ನು ಒರೆಸ್ತಾನೆ ವಲ್ಲಭ. ಈಚೆ ಮಾಧವಂಗೆ ರೋಡಲ್ಲಿ ಕಿವಿಯೋಲೆ ಚಪ್ಪಲಿ ಸಿಗುತ್ತೆ. ಇದು ಆ ಹುಡುಗಿದೇ ಇರ್ಬೋದಾ ಅಂತ ಕೇಶವ ಬೇಗ ಬಾರು ಅಂತ ಕೂಗ್ತಾನೆ ಮಾಧವ. ಆಗ ಕೇಶವ ಬರ್ತಾನೆ.
ಇಲ್ಲಿ ನೋಡು ಕೇಶವ, ಈ ಜುಮ್ಕಿ ಆ ಹುಡುಗಿದೇ ಇರ್ಬೋದಾ ಅಂತಾನೆ ಮಾಧವ. ಆಗ ಕೇಶವ ಆ ಜುಮ್ಕಿನ ಇಟ್ಕೊಂಡು ಕಣ್ಣು ಮುಚ್ಕೊಂಡು, ಮಾಧವಣ್ಣ, ವಲ್ಲಭ ಆ ಹುಡುಗಿನ ಆ ಸರ್ಕಲ್ ಹತ್ರ ಡ್ರಾಪ್ ಮಾಡಿದ್ದಾನೆ. ಬಹುಶಃ ಆ ಹುಡುಗಿ ಮನೆ ಈ ಕಡೆ ಇರ್ಬೋದು, ಅವಳು ಈ ಕಡೆನೇ ಹೊರಟಿರ್ಬೋದು. ಬಹುಶಃ ಯಾವುದೋ ಕಾರು ಅವಳು ಹಿಂದೆ ಬಂದು ನಿಂತಿದೆ. ಅದರಿಂದ ಕೆಲವರು ಬಂದು ಅವಳನ್ನು ಕಿಡ್ನಾಪ್ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಅವಳು ತುಂಬ ಒದ್ದಾಡಿದ್ದಾಳೆ. ಆಗ ಈ ಓಲೆ ಮತ್ತು ಚಪ್ಪಲಿ ಬಿದ್ದಿರ್ಬೋದು. ಆ ಹುಡುಗಿನ ಆ ಕಾರಲ್ಲಿ ಕಿಡ್ನಾಪ್ ಮಾಡಿಕೊಂಡು ಹೋಗಿರ್ಬೋದು. ಬಹುಶಃ ಹೀಗೆ ಆಗಿರುತ್ತೆ ಅಂತ ಕೇಶವ ಕಂಡುಬಿಡ್ತಾನೆ. ಹೌದು ಕೇಶವ, ಈಗ ಸಿಗ್ತಾ ಇರೋ ಸುಳಿವು ನೀನು ಹೇಳ್ತಿರೋದನ್ನು ನೋಡಿದರೆ ಕರೆಕ್ಟ್ ಅನ್ನಿಸ್ತಿದೆ, ಹಾಗೆ ಆಗಿರುತ್ತೆ ಅಂತಾನೆ ಮಾಧವ. ಆದರೆ ಇಲ್ಲಿಂದ ಅವಳನ್ನು ಕಿಡ್ನಾಪ್ ಮಾಡಿಕೊಂಡು ಎಲ್ಲಿಗೆ ಹೋಗಿರ್ಬೋದು, ಹೇಗೆ ಕಂಡುಹಿಡಿಯೋದು? ಆ ಹುಡುಗಿ ಎಲ್ಲಿದ್ದಾಳೋ ಏನೋ, ವಲ್ಲಭ ಇನ್ನೋಸೆಂಟ್ ಅಂತ ಹೇಗಣ್ಣ ಪ್ರೂವ್ ಮಾಡೋದು ಅಂತಾನೆ ಕೇಶವ. ಆಗ ಮಾಧವ ಅಲ್ಲಿ ಆಚೆ ಇರೋ CCTV ಕ್ಯಾಮರಾನ ತೋರಿಸ್ತಾನೆ. ಆಗ ಅಂಗಡಿ ಹತ್ರ ಬಂದು, ಮಾಧವಣ್ಣ, ಅಲ್ಲಿ ಫೋನ್ ನಂಬರ್ ಇದೆ ಕಣೋ, ಫೋನ್ ಮಾಡು ಅಂತಾನೆ ಕೇಶವ. ಮಾಧವ ಅಂಗಡಿಯವರಿಗೆ ಫೋನ್ ಮಾಡ್ತಾನೆ. ನೀವು ಕರೆ ಮಾಡುವ ವ್ಯಕ್ತಿ ಉತ್ತರಿಸುತ್ತಿಲ್ಲ ಅಂತ ಹೇಳ್ತಾರೆ, ರಿಸೀವ್ ಮಾಡ್ತಿಲ್ಲ ಅಂತಾನೆ ಮಾಧವ. ಇನ್ನೊಂದು ಸಲ ಮಾಡು ಅಂತಾನೆ ಕೇಶವ. ಮತ್ತೆ ಮಾಧವ ಮಾಡ್ತಾನೆ. ಏನಾಯಿತು ಅಂತಾನೆ ಕೇಶವ. ರಿಂಗ್ ಆಗ್ತಿದೆ, ಅವ್ರು ರಿಸೀವ್ ಮಾಡ್ತಿಲ್ಲ ಕೇಶವ, ನಾವು ಬೆಳಿಗ್ಗೆ ತನಕ ಕಾಯಲೇಬೇಕು ಅನ್ಸತ್ತೆ, ಬೇರೆ ದಾರಿ ಇಲ್ಲ ಕೇಶವ ಅಂತಾನೆ ಮಾಧವ. ಮಾಧವಣ್ಣ ಹಾ ಅಂತ ಕೂಗ್ತಾನೆ ಕೇಶವ. ಈಚೆ ಅಮೂಲ್ಯ ಮನೆ ಮುಂದೆ ಮೆಟ್ಲ ಮೇಲೆ ಕೂತ್ಕೊಂಡು ಅಳ್ತಿದ್ರೆ, ಗಿರಿಜಾ ರೂಮಲ್ಲಿ ಕೆಳಗಡೆ ಕೂತ್ಕೊಂಡು ಅಳ್ತಾ ಇರ್ತಾರೆ, ನಂದನ್ ಮೇಲ್ಗಡೆ ಕೂತ್ಕೊಂಡು ಅಳ್ತಿರ್ತಾರೆ. ಈಚೆ ಬೆಳಿಗ್ಗೆ ನಂದಿನಿ ಅಪ್ಪ ಸ್ಟೇಷನ್ನಲ್ಲಿ, ಸರ್ ನನ್ನ ಮಗಳ ಬಗ್ಗೆ ಏನಾದರೂ ಗೊತ್ತಾಯ್ತು ಸರ್, 2 ರಾತ್ರಿ ಆಯಿತು ಸರ್, ತುಂಬ ಭಯ ಆಗ್ತಿದೆ ಸರ್ ಅಂತಾರೆ. ನೋಡಿ ಹುಡುಕ್ತಾ ಇದ್ದೀವಿ, ಸಿಗ್ತಾಳೆ, ನೀವು ಅಲ್ಲಿ ಹೋಗಿ ಕೂತ್ಕೊಳ್ಳಿ ಅಂತಾರೆ ಇನ್ಸ್ಪೆಕ್ಟರ್. ಆಗ ಅಮೂಲ್ಯ, ನಂದನ್, ಚಿದಾನಂದ್, ಸುಂದ್ರ ಅವ್ರ ಹತ್ರ ಬರ್ತಾರೆ. ಸರ್, ವಲ್ಲಭನ ಹೆಂಡತಿ ಹತ್ರ ಮಾತಾಡಬೇಕು ಅಂದ್ರಲ್ಲ ಸರ್, ಇವಳೇ ಅಮೂಲ್ಯ ಅಂತ, ಇವರು ಮದುವೆ ಹೇಗಾಯಿತು ಅಂತ ನೀವೇ ಕೇಳಿ ಸರ್ ಅಂತಾರೆ ನಂದನ್. ನಮಸ್ತೆ ಸರ್, ನಿನ್ನೆ ನಮ್ಮ ಚಿಕ್ಕಪ್ಪ ಬಂದು ವಲ್ಲಭನನ್ನು ಕಿಡ್ನಾಪ್ ಮಾಡಿ ಮದುವೆ ಆದ ಅಂತೆಲ್ಲ ಹೇಳಿದ್ರಂತೆ, ಅದೆಲ್ಲ ಸುಳ್ಳು ಸರ್. ವಲ್ಲಭ ಅಂಥವನಲ್ಲ ಸರ್, ಚಿಕ್ಕ ವಯಸ್ಸಿಂದನೂ ನನಗೆ ಅವನು ಗೊತ್ತು, ಅವನು ಎಂಥವನು ಅಂತ ನನಗೆ ಚೆನ್ನಾಗಿ ಗೊತ್ತು, ನಾವಿಬ್ಬರು ಪ್ರೀತಿ ಮಾಡೇ ಮದುವೆ ಆಗಿರೋದು, ಪ್ಲೀಸ್ ನನ್ನ ಮಾತನ್ನು ನಂಬಿ ಸರ್ ಅಂತಾಳೆ ಅಮೂಲ್ಯ. ಮತ್ತು ನಿಮ್ಮ ಚಿಕ್ಕಪ್ಪ ಹೇಳಿದ್ರಲ್ಲಮ್ಮ ಕಿಡ್ನಾಪ್ ಅಂತ, ಅಲ್ಲ ಇವರೇನಾದರೂ ಹೆದರಿಸಿ ಹೀಗೆ ಹೇಳು ಅಂತ ಕರ್ಕೊಂಡು ಬಂದ್ರಾ ಇಲ್ಲಿಗೆ ಅಂತಾರೆ ಇನ್ಸ್ಪೆಕ್ಟರ್. ಅಯ್ಯೋ ಆ ಥರ ಎಲ್ಲ ಏನೂ ಇಲ್ಲ ಸರ್, ಚಿಕ್ಕಪ್ಪಂಗೆ ನಮ್ಮ ಮನೆಯವ್ರನ್ನ ಕಂಡ್ರೆ ಆಗಲ್ಲ, ಅದಕ್ಕೆ ಈ ಥರ ಎಲ್ಲ ಹೇಳಿದ್ದಾರೆ. ವಲ್ಲಭ ತುಂಬ ಒಳ್ಳೆಯವ ಸರ್, ಅವನ ಜೊತೆ ಬದುಕ್ತಾ ಇರೋಳು ನಾನು, ನನ್ನ ಮಾತು ನಂಬಿ ಸರ್ ಅಂತಾಳೆ ಅಮೂಲ್ಯ. ಕೇಳಿಸ್ಕೊಂಡ್ರ ಸರ್, ನನ್ನ ಮಗ ಅಂಥವನಲ್ಲ ಸರ್, ಎಲ್ಲ ಗೊತ್ತಾದ್ಮೇಲೂ ಅವನ್ನ ಇಟ್ಕೊಂಡಿದ್ದೀರಲ್ಲ ಸರ್, ದಯವಿಟ್ಟು ಬಿಟ್ಬಿಡಿ ಸರ್ ಅಂತಾರೆ ನಂದನ್. ಹಲೋ ನಂದಕುಮಾರ್ ಅವರೇ, ಸಮಾಧಾನ ನೋಡಿ, ನಿಮ್ಮ ಸೊಸೆ ಕರ್ಕೊಂಡು ಬಂದು ಸ್ಟೇಟ್ಮೆಂಟ್ ಕೊಡಿಸಿ ಅಂದೆ, ಆ ಸ್ಟೇಟ್ಮೆಂಟಿಂದ ಈ ಕೇಸ್ಗೆ ಏನಾದರೂ ಅನುಕೂಲ ಆಗ್ಬೋದೇನೋ ಅಂತ, ಅದನ್ಬಿಟ್ಟು ನಿಮ್ಮ ಮಗನ್ನ ಬಿಟ್ಟೇ ಬಿಡ್ತೀನಿ ಅಂತ ನಾನು ಹೇಳಿಲ್ಲ ಅಂತಾರೆ ಇನ್ಸ್ಪೆಕ್ಟರ್. ಏನು ಹೇಳ್ತಿದ್ದೀರಾ ಸರ್ ನೀವು ಅಂತಾರೆ ನಂದನ್. ಕಿಡ್ನಾಪ್ ಆಗಿದೆಯಲ್ಲ ಆ ಹುಡುಗಿ ನಂದಿನಿ ಬಂದು ನಿಮ್ಮ ಮಗ ನಿರಪರಾಧಿ ಅಂತ ಸ್ಟೇಟ್ಮೆಂಟ್ ಕೊಟ್ಟರೆ ನಿಮ್ಮ ಮಗನ ಬಿಡ್ಬೋದು, ಇಲ್ಲ ಅಂದರೆ ಬಿಡೋಕ್ಕಾಗಲ್ಲ, ಅರ್ಥ ಆಯ್ತಲ್ಲ? ನೋಡಿ ಈಗ 8:15 ಗಂಟೆ ಆಗಿದೆ, ನಮ್ಮ ಸಾಹೇಬರು ಇನ್ನೇನು ಬರ್ತಾರೆ, ಎಲ್ಲ ಪ್ರೊಸೀಜರ್ ಮುಗಿಸಿ ಅವನ್ನ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ತಾರೆ ಅಂತಾರೆ ಇನ್ಸ್ಪೆಕ್ಟರ್. ಹೌದು ಮಾವ, ಅದಕ್ಕಿಂತ ಮುಂಚೆ ಆ ಹುಡುಗಿ ಸಿಗಬೇಕು ಅಂತಾರೆ ಚಿದಾನಂದ್. ಆಗ ಇನ್ಸ್ಪೆಕ್ಟರ್, ಲೋ ಸೋಮು, ಆ ಹುಡುಗಿ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಸಿಗ್ತೇನಯ್ಯ ಅಂತಾರೆ. ಇನ್ನೂ ಇಲ್ಲ ಸರ್ ಅಂತಾನೆ ಸೋಮು. ನೋಡಿ, ನಿಮ್ಮ ಹುಡುಗ ಏನಾದರೂ ಸತ್ಯ ಒಪ್ಕೊಂಡ್ರೆ ಶಿಕ್ಷೆನೂ ಕಡಿಮೆ ಆಗುತ್ತೆ, ನಾವು ಸುಮ್ಮನೆ ಎಲ್ಲೆಲ್ಲೋ ಹುಡುಕ್ತಾ ಇದ್ದೀವಿ, ಆ ಹುಡುಗನ ಹತ್ರ ಸತ್ಯ ಒಪ್ಕೊಳ್ಳೋಕ್ಕೆ ಹೇಳಿ ಅಂತಾರೆ ಇನ್ಸ್ಪೆಕ್ಟರ್. ಆಗ ಅಮೂಲ್ಯ ವಲ್ಲಭನ ಮುಖ ನೋಡ್ತಾಳೆ. ಇಲ್ಲ ಅಂತ ವಲ್ಲಭ ಸನ್ನೆ ಮಾಡ್ತಾನೆ. ಈಚೆ ಮಾಧವ, ಕೇಶವ, ಮೀನಾ ಆ ಅಂಗಡಿ ಹತ್ರ ನಿಂತಿರ್ತಾರೆ. ಮಾಧವ ಅವರಿಗೆ ಕಾಲ್ ಮಾಡ್ತಾನೆ. ಹೌದಾ, ಬೇಗ ಬನ್ನಿ ಪ್ಲೀಸ್ ಸರ್ ಅಂತಾನೆ. ಅಣ್ಣ ಎಲ್ಲಿದ್ದಾರಂತೆ, ಎಷ್ಟೊತ್ತಾಗುತ್ತಂತೆ ಅಂತಾನೆ ಕೇಶವ. 5 ನಿಮಿಷ ಬಂದುಬಿಡ್ತೀನಿ ಅಂದರು ಅಂತಾನೆ ಮಾಧವ. ಆಗ ಒಬ್ಬರು ಬರ್ತಾರೆ. ಅಣ್ಣ ಇವರೇನು ಕೇಳಿ ನೋಡು ಅಂತಾನೆ ಕೇಶವ. ಸರ್ ನಮಸ್ತೆ ಸರ್, ನಾವೇ ಕಾಲ್ ಮಾಡಿದ್ದು ಅಂತಾನೆ ಮಾಧವ. ಯಾಕೆ ಸರ್ ನೀವು ನಿನ್ನೆಯಿಂದ 50 ಸಲ ಫೋನ್ ಮಾಡಿದ್ದೀರಾ, ಅಷ್ಟಕ್ಕೂ ನಿಮಗೆ ಏನು ಬೇಕು ಅಂತಾರೆ ಅವರು. ಸರ್ ಕ್ಷಮಿಸಿ, ನಿಮ್ಮಿಂದ ಒಂದು ಹೆಲ್ಪ್ ಆಗಬೇಕಿತ್ತು ಸರ್. ಏನಂದರೆ ನಮ್ಮ ತಮ್ಮನ ಪೊಲೀಸ್ನವರು ತಪ್ಪು ಮಾಡದೇ ಇರೋ ತಪ್ಪಿಗೆ ಅರೆಸ್ಟ್ ಮಾಡಿದ್ದಾರೆ. ಅವನ್ನ ಇನ್ನೋಸೆಂಟ್ ಅಂತ ಪ್ರೂವ್ ಮಾಡಬೇಕಾದ್ರೆ ಸ್ವಲ್ಪ CCTV ಕ್ಯಾಮರಾನ ಚೆಕ್ ಮಾಡಬೇಕಾಗಿತ್ತು, ಅದನ್ನು ಸ್ವಲ್ಪ ತೋರಿಸ್ತೀರಾ ಅಂತಾನೆ ಕೇಶವ. ಏನು CCTVನ? ಬಂದಿರೋರಿಗೆಲ್ಲ ಫುಟೇಜ್ ತೋರಿಸೋಕ್ಕೆ ನಾನೇನು ಸ್ಟೇಷನ್ ನಡೆಸ್ತಿದ್ದೀನ ಅಂತಾರೆ ಅವರು. ಸರ್ ಈ ವಿಷಯದಲ್ಲಿ ನನ್ನ ತಮ್ಮನ ಜೀವನ, ಆ ಹುಡುಗಿ ಜೀವನ ಎರಡೂ ಇದೆ ಸರ್, ದಯವಿಟ್ಟು ಏನಾದರೂ ಮಾಡಿ ಸರ್ ಅಂತಾನೆ ಮಾಧವ. ಸರ್ ಪ್ಲೀಸ್ ಒಂದು ಸಲ ನಾವು ಹೇಳೋದನ್ನು ಸಮಾಧಾನವಾಗಿ ಕೇಳ್ಕೊಳ್ಳಿ. ಮೊನ್ನೆ ನಿಮ್ಮ ಅಂಗಡಿ ಮುಂದೆ ಒಂದು ಹುಡುಗಿದು ಕಿಡ್ನಾಪ್ ಆಗಿದೆ, ನನ್ನ ಮೈದನ್ನ ಇಲ್ಲೇ ಡ್ರಾಪ್ ಮಾಡಿ ಹೋಗಿದ್ದ ಆ ಹುಡುಗಿನ, ಅದಾದಮೇಲೆ ಆ ಹುಡುಗಿ ಕಿಡ್ನಾಪ್ ಆಗಿದ್ದಾಳೆ ಸರ್. ಅದಕ್ಕೆ ನಿಮ್ಮ ಅಂಗಡಿ CCTV ಕ್ಯಾಮರಾ ಫುಟೇಜ್ ತೋರಿಸಿದ್ರೆ ಸ್ವಲ್ಪ ಸಹಾಯ ಆಗುತ್ತೆ ಪ್ಲೀಸ್ ಸರ್. ಸರ್ ನಿಮಗೆ ನಾವು ಜಾಸ್ತಿ ತೊಂದರೆ ಕೊಡಲ್ಲ, ನಿಮ್ಮ ಅಂಗಡಿಗಾಗಲಿ
ಕಸ್ಟಮರ್ಸ್ಗಾಗಲಿ ಏನೂ ಜಾಸ್ತಿ ತೊಂದರೆ ಮಾಡಲ್ಲ ಸರ್. ಒಂದೇ ಒಂದು ಸಲ ಆ ಫುಟೇಜ್ ನೋಡ್ಕೊಂಡು ಹೊರಟೋಗ್ತೀವಿ ಸರ್ ಅಂತಾಳೆ ಮೀನಾ. ಬನ್ನಿ ಹೋಗೋಣ ಅಂತ ಅಂಗಡಿನ ಓಪನ್ ಮಾಡ್ತಾರೆ ಅಂಗಡಿಯವರು. ಈಚೆ SI ಸ್ಟೇಷನ್ಗೆ ಬರ್ತಾರೆ. ಬಂದು ಕೂತ್ಕೊಂಡು ಏನು ರೀ ಜಯಸಿಂಹ, ಆ ಕಿಡ್ನಾಪ್ ಕೇಸ್ ಏನಾಯಿತು, ಎಲ್ಲಿ ಆ ಹುಡುಗ ಅಂತಾರೆ. ಸರ್ ಸೆಲ್ನಲ್ಲಿದ್ದಾನೆ ಸರ್ ಅಂತಾರೆ ಇನ್ಸ್ಪೆಕ್ಟರ್. FIR ಹಾಕಿದ್ರಾ ಅಂತಾರೆ SI. ನೀವು ಬರಲಿ ಅಂತ ಕಾಯ್ತಿದ್ದೆ ಸರ್ ಅಂತಾರೆ ಇನ್ಸ್ಪೆಕ್ಟರ್. ಸರಿ ಸರಿ, ಅಲ್ಲಿ ಹೊರಗಡೆ ನಿಂತಿದ್ದಾರಲ್ಲ ಅವರು ಹುಡುಗನ ಅಪ್ಪನ ಅಂತ ಕೇಳ್ತಾರೆ SI. ಹೌದು ಸರ್ ಅಂತಾರೆ ಇನ್ಸ್ಪೆಕ್ಟರ್. ಸರಿ ಅವರನ್ನು ಕರೆಸಿ ಅಂತಾರೆ SI. ಓಕೆ ಅಂತ ಇನ್ಸ್ಪೆಕ್ಟರ್ ಕರ್ಕೊಂಡು ಬರ್ತಾರೆ. ನಮಸ್ತೆ ಸರ್ ಅಂತಾರೆ ಚಿದಾನಂದ. ಕೂತ್ಕೊಳ್ಳಿ ಅಂತಾರೆ SI. ಅಲ್ಲ ರೀ, ಎಂಥ ಮಗನ ಹೆತ್ತಿದ್ರಿ ನೀವು? ಅಲ್ಲ, ಆ ಹುಡುಗಿನ ಕಿಡ್ನ್ಯಾಪ್ ಮಾಡೋ ಲೆವೆಲ್ಗೆ ಹೋಗಿದ್ದಾನಲ್ಲ, ಹೀಗೆ ಮಕ್ಕಳನ್ನ ಬೆಳೆಸೋದು ಅಂತಾರೆ SI. ಇಲ್ಲ ಸರ್, ನನ್ನ ಮಗ ಅಂಥವನಲ್ಲ ಸರ್. ಅವನು ನಿನ್ನೆಯಿಂದ ಇಲ್ಲೇ ಇಟ್ಕೊಂಡು ಹೊಡೆದು ಹಿಂಸೆ ಕೊಡ್ತಿದ್ದಾರೆ. ದಯವಿಟ್ಟು ನ್ಯಾಯ ಕೊಡಿಸಿ ಸರ್ ಅಂತ ಕೈ ಮುಗಿತಾರೆ ನಂದನ್. ಸಾಕು, ಸುಮ್ಮನೆ ಇರ್ರಿ, ನನಗೆ ಈ ಕೇಸ್ ಬಗ್ಗೆ ನಮ್ಮ ASI ಎಲ್ಲ ಡೀಟೇಲ್ಸ್ನ ಹೇಳಿದ್ದಾರೆ. ಸುಮ್ಮನೆ ನೀವು ನನ್ನ ಮಗ ಒಳ್ಳೆಯವನು ಅಂತ ಮಾತಲ್ಲಿ ಮನೆ ಕಟ್ಟೋಕ್ಕೆ ಬರಬೇಡಿ. ಹೌದು, ನಿಮ್ಮ ಮಗ ಕಿಡ್ನಾಪ್ ಮಾಡಿಲ್ಲ ಅನ್ನೋದಕ್ಕೆ ನಿಮ್ಮ ಹತ್ರ ಸಾಕ್ಷಿ ಏನ್ರಿ ಇದೆ ಅಂತಾರೆ SI. ಸರ್, ನನ್ನ ಮಕ್ಕಳು ಇಬ್ಬರು ಆ ಹುಡುಗಿನ ಹುಡ್ಕೋಕ್ಕೆ ಹೋಗಿದ್ದಾರೆ ಸರ್, ಇನ್ನೇನು ಬಂದುಬಿಡ್ತಾರೆ ಸರ್ ಅಂತಾರೆ ನಂದನ್. ಓ, ಅಂದರೆ ನಾವು ಹುಡುಕಲ್ಲ ಅಂತನಾ ನೀವು ಹುಡುಕ್ತಿದ್ದೀರಾ ಹಾಗಾದರೆ ಅಂತಾರೆ SI. ಹಾಗಲ್ಲ ಸರ್, ನಮ್ಮ ಪ್ರಯತ್ನ ನಾವು ಪಡ್ತಾ ಇದ್ದೀವಿ. ದಯವಿಟ್ಟು ಅಲ್ಲಿ ತನಕ ಯಾವುದೂ ಕ್ರಮ ತಗೋಬೇಡಿ ಸರ್ ಅಂತಾರೆ ನಂದನ್. ಹೌದು ಸರ್, ಸ್ವಲ್ಪ ಟೈಮ್ ಕೊಡಿ, ನಮಗೆ ವಲ್ಲಭಂಗೂ ಈ ಕಿಡ್ನಾಪ್ ಕೇಸ್ಗೂ ಯಾವುದೇ ಸಂಬಂಧ ಇಲ್ಲ ಅಂತ ನಾವು ಪ್ರೂವ್ ಮಾಡ್ತೀವಿ ಅಂತಾರೆ ಚಿದಾನಂದ. ಸರಿ, ಅದನ್ನು ನೋಡೇ ಬಿಡೋಣ. ನಾನು ನಿಮಗೆ ಅರ್ಧ ಗಂಟೆ ಟೈಮ್ ಕೊಡ್ತೀನಿ. ಅಷ್ಟರಲ್ಲಿ ಆ ಹುಡುಗಿ ಇಲ್ಲೇ ಇರಬೇಕು. ಇಲ್ಲ ಅಂದರೆ ನಾನು ಫರ್ದರ್ ಆ್ಯಕ್ಷನ್ ತಗೋಬೇಕಾಗುತ್ತೆ ಅಷ್ಟೇ ಅಂತಾರೆ SI. ಈಚೆ ಕೇಶವ ಅಂಗಡಿಯವ್ರ ಹತ್ರ, ಸರ್ ಮೊನ್ನೆ ರಾತ್ರಿ 9ರಿಂದ 9 ಗಂಟೆ ಅಂತಾನೆ. ಆಗ ಅವರು CCTVನ ಚೆಕ್ ಮಾಡ್ತಾರೆ. ಆ ಹುಡುಗಿನ ಕಾರಿಂದ ಇಳಿಸಿರೋದು ವಲ್ಲಭ ನೋಡ್ತಾರೆ. ಅಲ್ಲಿಂದ ಅವನು ವಾಪಸ್ ಬರೋದನ್ನು ನೋಡ್ತಾರೆ. ಅದನ್ನು ಮೊಬೈಲ್ನಲ್ಲಿ ಮಾಧವ ರೆಕಾರ್ಡ್ ಮಾಡ್ಕೋತಾನೆ. ಮಾಧವಣ್ಣ, ಆ ಹುಡುಗಿ ಅಲ್ಲೇ ಇಳ್ಕೊಂಡಿದ್ದಾಳೆ. ಈ ಫುಟೇಜ್ನ ತೋರಿಸಿದರೆ ವಲ್ಲಭ ಇನ್ನೋಸೆಂಟ್ ಅಂತ ಪ್ರೂವ್ ಆಗುತ್ತೆ ಅಂತಾನೆ ಕೇಶವ. ಆದರೆ ಆ ಹುಡುಗಿಗೆ ಏನಾಯಿತು ಕೇಶವ ಅಂತಾನೆ ಮಾಧವ. ಸರ್, ಸ್ವಲ್ಪ ಫಾರ್ವರ್ಡ್ ಮಾಡಿ ಸರ್ ಅಂತಾನೆ ಕೇಶವ. ಆಗ ನಂದಿನ ಒಂದು ಕಾರಲ್ಲಿ ಇಬ್ಬರು ಬಂದು ಹೇಳ್ಕೊಂಡು ಹೋಗ್ತಾರೆ. ವಲ್ಲಭ ಹೇಳ್ತಿದ್ದ ಹುಡುಗರು ಅವರೇ ಇರ್ಬೋದಾ ಅಂತಾನೆ ಮಾಧವ. ಸರ್, ಒಂದು ಪೆನ್ ಕೊಡಿ ಅಂತ ಗಾಡಿ ನಂಬರ್ ಬರ್ಕೊಂಡು ಕೇಶವ. ಗಾಡಿ ನಂಬರ್ ಸಿಕ್ತು, ಆದರೆ ಅಡ್ರೆಸ್ ಹೇಗೆ ಕಂಡುಹಿಡಿಯೋದು ಅಂತಾನೆ ಮಾಧವ. ಮೀನಾ, ನಿನ್ನ ಫ್ರೆಂಡ್ ಒಬ್ಬರು RTOದಲ್ಲಿ ಕೆಲಸ ಮಾಡ್ತಿದ್ದಾರಲ್ಲ, ಅವರಿಗೆ ಫೋನ್ ಮಾಡಿ ತಿಳ್ಕೊಬೋದಾ ಅಂತಾನೆ ಕೇಶವ. ಸರಿ ಅಂತ ಮೀನಾ ಸುಮಾ ಅನ್ನೋರಿಗೆ ಕಾಲ್ ಮಾಡಿ, ನನಗೆ ಒಂದು ಹೆಲ್ಪ್ ಆಗಬೇಕಿತ್ತು, ಒಂದು ಕಾರ್ ನಂಬರ್ ಕೊಡ್ತೀನಿ, ಅದರ ಅಡ್ರೆಸ್ಸನ್ನು ಹೇಳೋಕ್ಕಾಗುತ್ತಾ, ತಕ್ಷಣ ಹೇಳಬೇಕು ಅಂತಾಳೆ. ಆಗ ಅವರು ಅಡ್ರೆಸ್ ಹೇಳ್ತಾರೆ. ಕೇಶವ ಬರ್ಕೋತಾನೆ. ಸರಿ, ಥ್ಯಾಂಕ್ ಯು ಸೋ ಮಚ್ ಅಂತ ಕಾಲ್ ಕಟ್ ಮಾಡ್ತಾಳೆ ಮೀನಾ. ನಾವು ಈ ಅಡ್ರೆಸ್ಗೆ ಹೋದರೆ ಯಾರು ಎಲ್ಲ ಗೊತ್ತಾಗುತ್ತೆ, ಮೊದಲು ಇಲ್ಲಿಂದ ಹೋಗೋಣ. ಥ್ಯಾಂಕ್ ಯು ಸರ್ ಅಂತ ಅಲ್ಲಿಂದ ಬರ್ತಾರೆ. ಈಚೆ SI, ಇದು ಕಿಡ್ನಾಪ್ ಕೇಸ್ ಆಗಿರೋದ್ರಿಂದ ಅವನನ್ನು ನಾವು ಸೆಲ್ಲೊಳಗೆ ಇಟ್ಕೊಳ್ಳೋಕ್ಕೆ ಆಗಲ್ಲ. ಅದು ಅಲ್ಲದೆ ನಾನು ನಿಮಗೆ ಕೊಟ್ಟಿರೋ ಅರ್ಧ ಗಂಟೆ ಮುಗೀತು ರೀ, ಕರೆಸ್ರಿ ಅವನ ಅಂತಾರೆ SI. ಸಂತೋಷ್, ಕರ್ಕೊಂಡು ಬನ್ನಿ ಅಂತಾರೆ ಇನ್ಸ್ಪೆಕ್ಟರ್. ವಲ್ಲಭನ ಕರ್ಕೊಂಡು ಬರ್ತಾರೆ. ಸೈನ್ ಹಾಕಿ ಅಂತಾರೆ SI. ಈಚೆ ನಂದಿನಿನ ಕಟ್ಟಾಕಿರ್ತಾರೆ. ಒಂದಿಷ್ಟು ರೌಡಿಗಳು ಸಹ ಇರ್ತಾರೆ. ಅಲ್ಲಿ ಸುಹಾಸನು ಇರ್ತಾನೆ. ಇದಕ್ಕೆಲ್ಲ ನಿಮಗೆ ಶಿಕ್ಷೆ ಆಗೇ ಆಗುತ್ತೆ ಅಂತಾಳೆ ನಂದಿನಿ. ಇವತ್ತು ನಿನ್ನ ಕಾಪಾಡೋಕ್ಕೆ ಯಾವನೇ ಬರ್ತಾನೆ ಅಂತಾನೆ ಸುಹಾಸ್. ಬಂದಾಯಿತು ಹೀರೋಗಳೇ, ಬಂದಾಯಿತು ಅಂತಾಳೆ ಮೀನಾ. ಆಗ ಅವರೆಲ್ಲ ತಿರುಗಿ ನೋಡ್ತಾರೆ. ಮಾಧವ, ವಲ್ಲಭ, ಮೀನಾ ಮುಂದೆ ಬರ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.